ನಮಸ್ಕಾರ, ಮನುಷ್ಯ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಇವತ್ತು ಅವಳದು ಅನು ಕಿಚನ್ನು, ಅನು ಅಡುಗೆ ಮನೆ ಅಂತ ಓಪನ್ ಆಗಿದೆ. ಅಲ್ಲಿಗೆ ಅಡುಗೆಯವರು ಬೇಕು ಅಂತೇಳಿ ಹಾಕ್ಕೊಂಡಿರ್ತಾಳೆ. ಆದರೆ ಅಡುಗೆಯವರು ರಾಯಿ ಫ್ರೆಂಡು ಇದ್ದಾನಲ್ಲ, ಅವನೇ ಅಡುಗೆ ಮಾಡ್ತಾನೆ. ತುಂಬ ಒಳ್ಳೆ ಕುಕ್ಕಿಂಗ್ ಅಂತೆ. ಅನುಪಮ ಜೊತೆ ಸೇರಿಕೊಂಡು ಅವನು ಅಡುಗೆ ಮಾಡೋದು ಅಂತೇಳಿ ಇವತ್ತು ಅಡುಗೆ ಮಾಡಬೇಕು. ದೀಪಾವಳಿ ಬೇರೆ ಹಬ್ಬ ಇದೆ, ಗ್ರ್ಯಾಂಡಾಗಿ ಎಲ್ಲ ಕಡೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಿರ್ತಾರೆ. ಆವಾಗ ಈ ಒಂದಿಬ್ಬರು ಹುಡುಗರು ಸೇರಿಕೊಂಡು ಪಟಾಕಿ, ಹಸು ಒಂದು ಕರು ಅಲ್ಲಿ ಇರುತ್ತೆ ಆ ರೋಡಲ್ಲಿ, ಅವಾಗ ಇವ್ರದ್ದೇ ಅನುಪಮವ್ರದ್ದೇ. ಆದರೂ ಎದುರುಗಡೆ ಬಂದ್ಬಿಟ್ಟು ಪಟಾಕಿ ಹಚ್ಚುತ್ತಾರೆ. ಪಟಾಕಿ ಹಚ್ಚಿದಾಗ ರಾಯಿ ಓಡಿ ಬಂದು ಆ ಪಟಾಕಿನ ಆರಿಸ್ಬಿಡ್ತಾಳೆ. ನೀವೇನು ಮನುಷ್ಯ, ನಿಮಗೆ ಗೊತ್ತಾಗಲ್ವಾ? ದನಗಳಿದ್ದಾವೆ ಅನ್ನೋದು ಗೊತ್ತಿಲ್ವಾ? ಇಲ್ಲಿ ಗೌರಿ ಇದ್ದಾಳೆ, ಇಲ್ಲಿ ಬಂದು ನೀವು ಪಟಾಕಿ ಹಚ್ಚುತ್ತಾ ಇದ್ದೀರ. ಗೌರಿ ಅಂತನಾ ನಿಮ್ಮ ಹೆಸರು ಅಂತ. ನನ್ನ ಹೆಸ್ರಲ್ಲ, ಅಲೋ, ಇದು ನಮ್ಮ ಗೌರಿ, ನಮ್ಮ ಮಗಳ ಹೆಸರು, ನಮ್ಮ ಹಸು ಹೆಸರು ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ಬಂದು ಪಾವನಿ ಮಗಳು ಇದು ದೀಪಾವಳಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು, ಬೇರೆಯವರಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ಎರಡು ದೊಡ್ಡ ದೊಡ್ಡ ಪ್ಯಾಕೆಟ್ ಗಿಫ್ಟ್ ಇಸ್ಕೊಂಡು ಇಬ್ಬರ ಜೊತೆ ಕರ್ಕೊಂಡು ಬರ್ತಾಳೆ. ಏನಿದು ಇಷ್ಟೊಂದು ಅಂತ ಕೇಳಿದ್ರೆ ಹೊರಗಡೆಯವರಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳ್ತಾಳೆ. ಪಾವನಿಗೆ ನಗು ಬರುತ್ತೆ ಅದನ್ನು ನೋಡಿ. ಅಯ್ಯೋ, ನನ್ನ ಮಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಅವಳು ಏನು ಇದು ಹಂಗಂತ ಅಂದರೆ ಏನು ಅಂತ ಅಜ್ಜಿ ಕೇಳ್ತಾಳೆ, ಲಲಿತಾ ಅಜ್ಜಿ. ಅದಕ್ಕೆ ಅಜ್ಜಿ, ನಿಮಗೆ ಗೊತ್ತಿಲ್ಲ, ಅದು ದೀಪಾವಳಿಗೆ ಗಿಫ್ಟ್ ಕೊಡೋದಕ್ಕೆ, ಬೇರೆಯವ್ರಿಗೆ ಕೊಟ್ಟಿರಲ್ವಲ್ಲ, ನಮ್ಮವರೆಲ್ಲ ಬೇರೆಯವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ತಾರೆ. ಅಯ್ಯೋ, ಇದನ್ನೆಲ್ಲ ಥರ ಬದಲು ಇನ್ನೂ ಸ್ವಲ್ಪ ಸಾಮಾನ್ಯ ನಮಗೆ ಆಗ್ತಿತ್ತಪ್ಪ ಅಂತ. ಅಜ್ಜಿ ಸುಮ್ಮನೆ ಅವೆಲ್ಲ, ಇದೆಲ್ಲ ವರ್ಷಕ್ಕೊಂದ್ಸಲಿ ಮಾಡೋದು, ಇವೆಲ್ಲ ಮೆಮೊರಿ ಉಳಿತವೆ, ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ಹಂಗಾಗಿ ತುಂಬ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವಳು ಪ್ರೈಜ್ ಎಲ್ಲ ತಂದಿರ್ತಾಳೆ. ಆ ಪ್ರೈಜನ್ನೆಲ್ಲ ಎಲ್ಲರಿಗೂ ಕೊಡಬೇಕು ಅಂದ್ಕೊಂಡು. ಆಮೇಲೆ ಅವಳು ಲಲಿತಾ, ಏನಕ್ಕೆ ಇಷ್ಟೊಂದೆಲ್ಲ ಪ್ರೈಜು ಹೊತ್ಕೊಂಡು ಬಂದಿದೀಯಾ, ಇದು ಯಾರಿಗೆ ಕೊಡೋಕ್ಕೆ ಅಂತಾಳೆ. ಇಲ್ಲೇ ನಾವೇ ಪಡ್ತಾಯಿದ್ದೀವಿ, ನಿನಗೆ ಬೇರೆ ಈ ಪ್ರೈಜೆಲ್ಲ ತರಬೇಕಿತ್ತ ಈಗ ಅಂತಾಳೆ. ಅದಕ್ಕೆ ಅವಳು ಹಂಗಂದಾಗ ಸುಮ್ಮನಿರಜ್ಜಿ, ನಿಂಗೇನು ಗೊತ್ತಾಗಲ್ಲ ಅಂತ ಅನುಪಮ ಬಿಟ್ಟಂಗೆ ನೋಡ್ತಿರ್ತಾಳೆ. ಅಷ್ಟೊತ್ತಿಗೆ ನಾನು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ, ಅನುಪಮ ಅಜ್ಜಿ ಮನೆಗೆ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಇವನು ಬರ್ತಾನೆ, ಸೌಟೆಲ್ಲನೂ ಸೊಂಟಕ್ಕೆಲ್ಲ ನೇತಾಕೊಂಡು. ಆಮೇಲೆ ಎಲ್ಲ ಸೌಟು ಅದು ಇದು ಎಲ್ಲ ಬಂದು ಕುಂದಾಡ್ಕೊಂಡು ಅಷ್ಟೊತ್ತಿಗೆ ಧೂಳು ಹೊಡಿಯೋಕ್ಕೆ ಹೇಳ್ತಾಳೆ ಅಜ್ಜಿ. ಆವಾಗ ಅವಳು ಏಣಿ ಹಾಕ್ಕೊಂಡು ಮೇಲೆ ಧೂಳು ಹೊಡಿಯೋಕ್ಕೆ ಅಂತೇಳಿ ಧೂಳು ಹೊಡಿಯೋದನ್ನು ತಗೊಂಡು ಹೊಡಿಯೋಕ್ಕೆ ಹೋಗ್ತಾಳೆ. ಆವಾಗ ಅವಳು ಕೆಳಗೆ ಏಣಿ ಸ್ಲಿಪ್ ಆಗ್ತಾ ಇರುತ್ತೆ, ಇನ್ನೇನು ಬಿದ್ದೇ ಬಿಡುತ್ತೆ ಅನ್ನುವಾಗ ಇವನಲ್ಲಿ ನೋಡ್ತಿದ್ದವನು ಓಡೋಗಿ ಅವಳನ್ನ ಇಟ್ಕೊಳ್ತಾನೆ. ಇಲ್ಲಾಂದರೆ ತಲೆ ಬುರುಡೆ ಏಟಾಗ್ಬಿಡ್ತಿತ್ತು, ತಲೆ ಒಡೆದೋಗ್ತಿತ್ತು ಅಂತ. ಅಲ್ಲೇ ಎಲ್ಲರೂ ಇರ್ತಾರೆ, ಯಾರೂ ಗಮನಿಸಿರಲ್ಲ, ಅನುಪಮ ಕೂಡ ಗಮನಿಸಿರಲ್ಲ. ಆದರೆ ಇವನು ಓಡೋಗಿ ಅವಳನ್ನ ಇಟ್ಕೊಳ್ತಾನೆ. ಅನುಪಮಗೆ ಏನಪ್ಪ ಅಂದರೆ, ನನ್ನ ಮಗಳಿಗೆ ಒಂದೊಳ್ಳೆ ಜೋಡಿ ಬೇಕು ಅನ್ನೋದನ್ನು ಅವಳು ಮನಸ್ಸಲ್ಲಿದೆ. ರಾಯಿಗೆ ಇವನು ಒಳ್ಳೆ ಜೋಡಿ ಆಗ್ತಾನೆ ಅನ್ನೋದು ಅವಳ ಮನಸ್ಸಲ್ಲಿದೆ. ಆದ್ದರಿಂದ ಅವಳು ಯಾವ ಶಿಕ್ಷೆನೂ ಮಾಡಲ್ಲ. ಅವನು ಹಿಡ್ಕೊಂಡು ಅವಳನ್ನು ಕಾಪಾಡ್ತಾನೆ, ರಾಯಿನ ಕಾಪಾಡಿದಾಗ ಸರಿ ಬಿಡು, ನೀನೇನಿಲ್ಲಿ ಅಂತ ಕೇಳ್ತಾಳೆ. ಅಯ್ಯೋ, ನಾನೇನು ಅಂದರೆ ಅನುಪಮ ಮೇಡಮ್ ನನಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದಾರೆ, ಅಡುಗೆಗೆ ನಾನೇ ಹೆಡ್ ಕುಕ್ಕು, ಯಾವ ಥರ ಅಡುಗೆ ಬೇಕು ಹೇಳಿ, ಎಲ್ಲ ಥರದ ಅಡುಗೆನೂ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಯಿ ಹೇಳ್ತಾಳೆ, ನೀವು ಅಡುಗೆ ಬೇರೆ ಮಾಡ್ತೀಯಾ ನೀನು ಅಂತ ಹೇಳ್ಬಿಟ್ಟು. ಅನುಪಮ ಹೇಳ್ತಾಳೆ, ಹೌದು, ಒಳ್ಳೆ ಕುಕ್ಕು, ಅದಕ್ಕೆ ಅಡುಗೆ ಮಾಡೋಕ್ಕೆ ಅವನ್ನೇ ಬರೋಕ್ಕೆ ಹೇಳಿದ್ದೀನಿ. ನನಗಿಂತನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅವನು. ನಮ್ಮ ಅಡುಗೆ ಮನೇನ ಅಡುಗೆ ಮನೇನ ಎತ್ತರಕ್ಕೆ ತೊಗೊಂಡೋಗೋಕ್ಕೆ ಅವನೇ ಸರಿ ಅಂತ ಹೇಳ್ತಾಳೆ. ಅದಕ್ಕೆ ಲಲಿತಾ ಹೇಳ್ತಾಳೆ, ಓಹೋ, ಇವನು ದಬಾಗ್ತಾನೆ, ಇವನ ಕೈಲಿ ಏನಾಗುತ್ತೆ, ನಿನಗೆ ಕೆಲಸ ಎಲ್ಲ ಮಾಡೋಕ್ಕೆ ಇಷ್ಟೆಲ್ಲ ತಿಳುವಳಿಕೆ ಇರೋದೇ ಅಡುಗೆ ಮಾಡೋಕ್ಕಾಗಲ್ಲ, ಇವನೆಂತ ಅಡುಗೆ ಮಾಡ್ತಾನೆ ಅಂತೇಳಿ. ಇವಳು ಮಾತ್ರ ರಾಯಿ ಗಾಬರಿಯಾಗಿ ನೋಡ್ತಾನೆ ಇರ್ತಾಳೆ, ಇವನು ಎಲ್ಲೋದ್ರೂ ಅಲ್ಲೇ ಬರ್ತಾನಲ್ಲ, ಯಾಕೆ ಇವನು ಅಂತ ಹೇಳ್ಬಿಟ್ಟು. ಇವಳಿಗೆ ರಾಯಿಗೆ ಪ್ರೀತಿ ಪ್ರೇಮ ಅಂದರೆ ಎಲ್ಲ ಗೊತ್ತೇ ಇಲ್ಲ ಪಾಪ. ಅವಳದು ಏನಂದರೆ ಇಂಟೆನ್ಷನ್ನು, ಅನಾಥಾಶ್ರಮ ಮಕ್ಕಳು ಮತ್ತು ಅವ್ರು ಹೆಂಗಿದ್ದಾರೋ, ಊಟ ಮಾಡಿದ್ರು, ತಿಂಡಿ ತಿಂದರು, ತಾತ ಹೆಂಗಿದ್ದಾರೋ, ಆ ಹುಡುಗಿ
ಇವಳ ಜೊತೆ ಅವಳು ಹುಡುಗಿ ಹೆಂಗಿದ್ದಾಳೋ ಇದೇ ಚಿಂತೆಲೇ ಇರ್ತಾಳೆ ಯಾವಾಗಲೂ. ಏಕೆಂದರೆ ಇವಳು ಹೊರಗಿನ ಪ್ರಪಂಚ ತುಂಬ ಕಡಿಮೆ. ಆಮೇಲೆ ಇವನು ಸೌಟೆಲ್ಲ ಇಟ್ಕೊಂಡು ಬಂದು ಅಡುಗೆ ಮಾಡ್ತಾನೆ. ಸರಿ, ಅಡುಗೆ ಹೋಗಾಯಿತು, ಒಳ್ಳೊಳ್ಳೆ ಅಡುಗೆ ಮಾಡಾಯಿತು, ಬನ್ನಿ ಎಲ್ಲ ಊಟಕ್ಕೆ ಅಂದಾಯಿತು. ಎಲ್ಲರಿಗೂ ಊಟ ಬಡಿಸಿದ್ದಾಯಿತು. ಎಲ್ಲ ಬಾಯಿ ಮೇಲೆ ಕೈ ಇಟ್ಕೊಂಡು ವಾವ್ ಸಖತ್ತಾಗಿದೆ ಊಟ, ಅಡುಗೆ ಸೂಪರಾಗಿ ಮಾಡಿದೀಯ ಅಂತ ಹೇಳಿ ಆಯಿತು. ಎಲ್ಲ ಆಗೋಯಿತು. ಆಮೇಲೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೋಗಿ ಅವನು ಲಾಸ್ಟಲ್ಲಿ ಹಸು ಕರು ಇಟ್ಟಿರ್ತಾರಲ್ಲ, ಅಲ್ಲಿ ಹಸು ಕರಿಗೆ ಶೃಂಗಾರ ಎಲ್ಲ ಮಾಡಿರ್ತಾರೆ. ಏಕೆಂದರೆ ದೀಪಾವಳಿ ಹಬ್ಬ ಆಗಿರುತ್ತೆ. ಹಾಗಾಗಿ ಅವನಿಗೂ ಹಸು ಕರುಗಳಿಗೆಲ್ಲ ಪೂಜೆ ಮಾಡೋದು ಅದು ವಾಡಿಕೆ. ಹಾಗಾಗಿ ಅಲ್ಲಿಗೆ ಹೋಗ್ತಾನೆ. ಅದಕ್ಕೆ ಮುಂಚೆ ಅನುಪಮ ಹೇಳ್ತಾಳೆ, ನಿನ್ನ ರೂಮನ್ನು ಶೇರ್ ಮಾಡ್ಕೊ ಅಂತ. ಇಲ್ಲ ಅಜ್ಜಿ, ಅದಾಗಲ್ಲ ಅಂತ ಮೊಮ್ಮಗ ಅಂತಾನೆ. ಅದಕ್ಕಿಲ್ಲ, ಅವನಿಗೆ ರೂಮ್ ಬೇಕಾಗಿದೆ, ಹಂಗಾಗಿ ನಿನ್ನ ರೂಮನ್ನು ಶೇರ್ ಮಾಡ್ಕೊ ಅಂತ. ಅದು ಹೆಂಗಾಗುತ್ತೆ ಅಜ್ಜಿ ಅಂತಾನೆ. ಆಗುತ್ತಪ್ಪ, ಮನ್ಸು ಮಾಡು, ಎಲ್ಲ ಆಗುತ್ತೆ ಅಂತೇಳಿ. ಆಮೇಲೆ ರೂಮಿಗೆ ಹೋಗ್ತಾರೆ. ನೀನು ಯಾಕೋ ಬಂದೆ, ನೀನು ಯಾಕೋ ಇಲ್ಲಿದೆಯಾ, ನೀನು ಯಾಕೆ ಇಲ್ಲಿದೆಯಾ, ಇದೇ ಜಗಳ ಆಡ್ತಾರೆ. ಜಗಳ ಆಡ್ಕೊಂಡು ಲಾಸ್ಟಿಗೆ ಸರಿ, ನಿನ್ನ ಪಾಡಿ ನೀನಿರು, ನನ್ನ ಪಾಡಿ ನಾನಿರ್ತೀನಿ, ನನ್ನ ಇದಕ್ಕೆ ನೀನು ಬರಬೇಡ, ನಿನ್ನ ಇದಕ್ಕೆ ನಾನು ಬರಲ್ಲ ಅಂತ ಮಾತಾಡಿಕೊಂಡು ಹೀಗೆ ಇರ್ತಾರೆ. ಆಮೇಲೆ ಸರಿ ಆಯಿತು ಅಂತೇಳಿ ಇವನು ಸುಮ್ಮನಾಗ್ತಾನೆ. ಆಮೇಲೆ ಹಿಂಗೆ ಪ್ರತಿ ದಿವಸ ಇದು ನಡೀತಾನೆ ಇರುತ್ತೆ. ಅಡುಗೆ ಮಾಡೋದು, ಇವನು 50 ಜನಕ್ಕೆ ಊಟ ಕಳಿಸ್ಬೇಕು ಅಂದರೆ ರುಚಿಯಾಗಿರಬೇಕು. ಏನಾದ್ರು ಕೆಟ್ಟೋದ್ರೆ ಅನುಪಮ ಮಾನ ಮರ್ಯಾದೆ ಇರುತ್ತಾ, ಮತ್ತೆ ಅವ್ರು ಬಂದು ನಮಗೆ ಮುಖ ತೋರಿಸ್ತಾರೆ, ನಾವು ಮುಖ ತೋರ್ಸೋಕ್ಕಾಗುತ್ತೆ ಅವರಿಗೆ ಅಂತೆಲ್ಲ ಬೈತಾಳೆ ಅವ್ರ ಅತ್ತೆ. ಆದರೆ ಅವ್ನು ಚೆನ್ನಾಗಿ ಮಾಡ್ತಾನೆ, ನೀವೇನು ಟೆನ್ಷನ್ ತಗೋಬೇಡಿ, ಅವನ ಮೇಲೆ ಫುಲ್ಲು ಸಂಪೂರ್ಣ ಓಪಿದೆ ನನಗೆ, ಅವನು ಎಲ್ಲ ಅಡುಗೆನೂ ನೀಟಾಗಿ ಮಾಡ್ತಾನೆ, ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಹೌದಾ, ನೀನು ಅಷ್ಟು ಮಟ್ಟಿಗೆ ಹೆಂಗೆ ಗೊತ್ತು ನಿನಗೆ ಅಂದರೆ, ಏಕೆ ಅಂದರೆ ರಾಯಿನ ನನಗೆ ಹುಡುಕಿ ಕೊಟ್ಟವನೇ ಅವನು. ನನ್ನ ಮಗಳು ಎಲ್ಲಿದ್ದಾಳೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ನಾನು ದ್ವಾರಕದಲ್ಲಿ ಹೋಗಿ ತಲೆ ಕೆಚ್ಕೋತಾ ಇದ್ದೆ, ನನ್ನ ಮಗಳು ಎಲ್ಲಾರ ಸಿಕ್ಕಂಗೆ ಮಾಡಪ್ಪ ದೇವರೇ ಅಂತೇಳಿ. ಆ ಟೈಮಿಗೆ ಅವನು ಅಲ್ಲಿಗೆ ಬಂದಾಗ ಈ ಥರಕ್ಕೆ ಹೇಳಿದಾಗ ಅವನು ಹುಡುಕಿ ಕೊಟ್ಟಿದ್ದಾನೆ. ಅವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ನಾನು ಅಷ್ಟು ಒಳ್ಳೆ ಹುಡುಗ ಅವನು ಅಂತ ಹೇಳ್ತಾಳೆ. ಹೌದಾ, ಇಷ್ಟರ ಮಟ್ಟಿಗೆ ನಂಬಿಕೆ ಉಳಿಸ್ಕೊಂಡಿದ್ದಾನೆ ನಿನ್ನ ಮೇಲೆ, ಪರವಾಗಿಲ್ಲ, ಹಂಗೆ ಹಿಂಗೆ ಅಂತ ಫಸ್ಟೇ ಗೊತ್ತಲ್ಲ. ಲಲಿತಾ ಯಾವಾಗಲೂ ವ್ಯಂಗ್ಯವಾಗಿ ಮಾತಾಡೋದು, ಅವಳು ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ. ಅಡುಗೆಲ್ಲ ಮುಗಿಸ್ಕೊಂಡು ಬಂದು ಹಸು ಕರು ಜೊತೆ ಇವನು ಸ್ವಲ್ಪ ಹೊತ್ತು ಮಾತಾಡ್ತಾನೆ. ರಾಯಿನೂ ಅಷ್ಟೇ ಮಾಡ್ತಾಳೆ. ಹಸು ಕರು ಜೊತೆ ತುಂಬ ಹೊತ್ತು ಮಾತಾಡ್ತಾಳೆ ಅವಳು. ಪ್ರತಿಯೊಂದಕ್ಕೂ ಹಸುವನ್ನು ಮಾತಾಡ್ಸೋದು, ಕರುನ ಮಾತಾಡ್ಸೋದು, ಅವ್ರ ಜೊತೆ ಇರೋದು ಇದು. ಈಗ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.